ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಗುಂಡಿಗಳ ಗಂಡಾಗುಂಡಿ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರೂ ಸಹ ಗುಂಡಿಗಳೇ ಕಾಣಿಸ್ತಾ ಇದ್ದಾವೆ. ಅದರಲ್ಲೂ ಮಳೆ ಬಂದ ನಂತರ ಬಹಳಷ್ಟು ರಸ್ತೆಗಳು ಹದಗೆಟ್ಟಿದ್ದು ಸಾರ್ವಜನಿಕರು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆ ಏನು ಗುಂಡಿ ಬಿದ್ದಿರೋದು ಒಂದು ಕಡೆ ಆದರೆ ಕೆಲವೊಂದು ಕಡೆ ಏನು ದುರಸ್ತಿಗಾಗಿ ಏನು ಗುಂಡಿಗಳು ತೆಗೆದಿದ್ದಾರೆ ಅವನ್ನ ಮುಚ್ಚುವಂಥ ಕೆಲಸ ಮಾಡದೇ ಇರೋದ್ರಿಂದಾಗಿ ಸಹ ಸಾರ್ವಜನಿಕರು ಸಂಕಷ್ಟ ಎದುರಿಸುವಂತಾಗಿದೆ. ಯಾವ ರೀತಿ ಸಮಸ್ಯೆಗಳಾಗ್ತಾಯಿದೆ ಈ ಒಂದು ಗುಂಡಿಗಳಿಂದ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಹುಬ್ಬಳ್ಳಿ ಅಂದ ಕೂಡಲೇ ಇದಕ್ಕೆ ವಾಣಿಜ್ಯ ನಗರಿ ಅಂತಲೇ ಫೇಮಸ್ಸು. ಇಲ್ಲಿ ಬೇರೆ ಬೇರೆ ಒಂದು ಏನು ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಸಹ ವಾಣಿಜ್ಯ ವಹಿವಾಟಿಗಾಗಿ ಹುಬ್ಬಳ್ಳಿಗೆ ಆಗಮಿಸ್ತಾರೆ. ಆದರೆ ಈ ಒಂದು ಗುಂಡಿಗಳ ಕಾರಣಕ್ಕಾಗಿ ಈ ಹುಬ್ಬಳ್ಳಿಗೆ ಬರಲಿಕ್ಕೆ ಹೆದರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಇತ್ತೀಚೆಗೇನು ಒಂದಷ್ಟು ಮಳೆ ಸುರಿತು, ಕಂಟಿನ್ಯೂ ಆಗಿ ಮಳೆ ಬರ್ತಾ ಇದ್ದಿದ್ದರಿಂದಾಗಿ ಸಾಕಷ್ಟು ರಸ್ತೆಗಳು ಹದಗೆಟ್ಟಿದ್ದಾವೆ. ವಿಶೇಷವಾಗಿ ಏನು ಹಳೆ ಹುಬ್ಬಳ್ಳಿ ಇರ್ಬೋದು, ಚೆನ್ನಮ್ಮ ವೃತ್ತ ಇರ್ಬೋದು, ಬೇರೆ ಬೇರೆ ಕಡೆ ಏನು ನಗರದ ಬಹುತೇಕ ಕಡೆ ಏನಂದರೆ ಬಹಳಷ್ಟು ಕಡೆ ಏನು ರಸ್ತೆಗಳು ಹದಗೆಟ್ಟು ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ. ಕೆಲವೊಂದು ಕಡೆ ಏನು ಮಳೆ ಬಂದಾಗ ಏನು ರಾಡಿನಲ್ಲೇ ಅಡ್ಡಾಡುವಂತಹ ಮತ್ತು ಮೊಳಕಾಲು ಎತ್ತರದ ಒಂದು ಗುಂಡಿಗಳಲ್ಲಿ ಸಂಚರಿಸುವಂತಹ ಅನಿವಾರ್ಯತೆ, ರಾಡಿಯಲ್ಲಿ ಬಿದ್ದು ಬೀಳುವಂಥ ಭೀತಿಯಲ್ಲಿಯೇ ಅಡ್ಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಏನು ಇಲ್ಲಿ RN ಶೆಟ್ಟಿ ರಸ್ತೆ ವಿಚಾರಕ್ಕೆ ಬಂದಲ್ಲಿ ಅಲ್ಲಿ ಏನಂದರೆ ಏನು ಪೈಪ್ಲೈನ್ ದುರಸ್ತಿಗಾಗಿ ಏನು ತಗ್ಗು ತೋಡಿದ್ದಾರೆ. ಅಲ್ಲಿ ತಗ್ಗು ತೋಡಿದ್ರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ಸಂಗ್ರಹಗೊಂಡು ಅಲ್ಲಿ ಅಡ್ಡಾಡೋರಿಗೂ ಸಹ ಸಮಸ್ಯೆ ಆಗಿದೆ. ಅಲ್ಲೇ ಪಕ್ಕದಲ್ಲೇ ಶಾಲೆ ಇದೆ. ಮತ್ತೊಂದು ಕಡೆ ಸಾರ್ವಜನಿಕರು ಸಹ ಒಂದು ಏನು ಅಡ್ಡಾಡ್ತಾರೆ. ಆದರೆ ಅಲ್ಲಿ ಏನು ದೊಡ್ಡ ಮಟ್ಟದ ತಗ್ಗುಗಳು ತೋಡಿರೋದ್ರಿಂದಾಗಿ ಚರಂಡಿ ಮತ್ತು ಪೈಪ್ಲೈನ್ ದುರಸ್ತಿಗಾಗಿ ಏನು ತಗ್ಗು ತೋಡಿರೋದ್ರಿಂದಾಗಿ ನೀರು ಜಲಾವೃತಗೊಂಡು ಸಾಕಷ್ಟು ಸಮಸ್ಯೆನ ಎದುರಿಸುವಂತಾಗಿದೆ. ಮತ್ತು ಇದೇ ರೀತಿ ಏನು ಹುಬ್ಬಳ್ಳಿಯ ಯಾವುದೇ ರಸ್ತೆಗಳಿಗೆ ಏನು ಈ ಸಿದ್ಧಾರೂಢ ಮಠದ ಪ್ರದೇಶ ಇರ್ಬೋದು, ಆನಂದ್ ನಗರ್ ಇರ್ಬೋದು, ಹಳೆ ಹುಬ್ಬಳ್ಳಿ ಇರ್ಬೋದು, ಕಾರವಾರ ರಸ್ತೆ ಇರ್ಬೋದು, ಮತ್ತು ಏನು ನೇಕಾರ ನಗರ ಇರ್ಬೋದು, ಈ ರೀತಿ ಬೇರೆ ಬೇರೆ ಏನು ಬಹುತೇಕ ಪ್ರದೇಶಗಳಲ್ಲಿ ಏನಂದರೆ ಒಂದಲ್ಲ ಒಂದು ರೀತಿಯ ಒಂದು ಸಮಸ್ಯೆಗಳನ್ನ ಜನತೆ ಎದುರಿಸುವಂತಾಗಿದೆ. ವಿಶೇಷವಾಗಿ ತಗ್ಗು ಗುಂಡಿಗಳ ಕಾರಣದಿಂದಾಗಿ ಸಾಕಷ್ಟು ಸಮಸ್ಯೆ ಎದುರಿಸುವಂತಾಗಿದೆ. ಇದು RN ಶೆಟ್ಟಿ ರಸ್ತೆಯಲ್ಲಿ ಸುಮಾರು ಮಳೆ ಬಂದು ಇಲ್ಲಿ ನೂರಾರು ಕೋಟಿ ವೆಚ್ಚದಲ್ಲಿ ಇಲ್ಲಿ ಕಾಂಕ್ರೀಟ್ ರಸ್ತೆ ಮಾಡ್ತಿದ್ದಾರೆ. ಈ ಕಾಂಕ್ರೀಟ್ ರಸ್ತೆ ಪಕ್ಕದಲ್ಲಿ ಒಂದು ದೊಡ್ಡ ಪೈಪನ್ನು ಒಡೆದು ಅಲ್ಲಿ ನೂರಾರು ಕೋಟೆಸ್ ನೀರನ್ನು ಹರಿದೋಗಿದೆ. ಇಲ್ಲಿ ತೆಗ್ಗು ಗುಂಡಿಗಳು, ಆಮೇಲೆ ಈ ಮಳೆ ಬಂದು ಈ ರಾಜಕಾವಲೆಗಳು ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿ ರಾಜಕಾವಲೆಗಳು ಕೆಲಸ ಮಾಡ್ತಿಲ್ಲ. ರಾಜಕಾವಲೆಯಲ್ಲಿ ಅನೇಕ ಆಟೋ ರಿಕ್ಷಾ ಇರ್ಬೋದು, ಬೈಕ್ಗಳಿರ್ಬೋದು, ಜನ ಇರ್ಬೋದು, ಎಷ್ಟೋ ಜನ ತೇಲಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಹುಬ್ಬಳ್ಳಿ ನಗರದೊಳಗೆ. ಇಲ್ಲಿ RN ಶೆಟ್ಟಿ ರಸ್ತೆ ಅಂತ ಒಂದೇ ಅಲ್ಲ, RN ಶೆಟ್ಟಿ ರಸ್ತೆ, ಆನಂದ್ ನಗರ, ಇವತ್ತು ಅನೇಕ ಭಾಗಗಳಲ್ಲಿ ಎಲ್ಲ ಇವತ್ತು ಸಿದ್ಧಾರೂಢ ಮಠ, ಇವತ್ತು ಹಳೆ ಹುಬ್ಬಳ್ಳಿ ಎಲ್ಲ ಭಾಗಗಳಲ್ಲಿ ತೆಗ್ಗು ಗುಂಡಿಗಳಲ್ಲಿ ಜನ ಗೋಳೈಕೋತಿದ್ದಾರೆ. ಹಾಗಾಗಿ ನಾನು ಸಂಬಂಧಪಟ್ಟ ಇಲಾಖೆಗೆ ವಿನಂತಿ ಮಾಡ್ತೇನೆ, ತಕ್ಷಣ ಈ ತೆಗ್ಗು ಗುಂಡಿಗಳ ಮುಚ್ಚುವಂಥ ಕಾರ್ಯ ಆಗಬೇಕು. ಏನು ಸರ್, ಭಾಳ ಸಮಸ್ಯೆ ಆಗ್ಬಿಟ್ಟೈತಿ ಸರ್ ಹುಬ್ಬಳ್ಳಿ ಧಾರವಾಡದ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಯಾರಿಗಂತ ಹೇಳ್ಬೇಕು ಹೇಳ್ರಿ, ನಮ್ಮ ಜನಸಾಮಾನ್ಯರ ಸಮಸ್ಯೆ ಅಂದರೆ ಚೆನ್ನಮ್ಮ ಸರ್ಕಲ್ ಅಂತೂ ಎದೋಗಬೇಡ, ಅಲ್ಲಿ ತೆಗ್ಗು ಗುಂಡಿ ಎಲ್ಲ ಬೀಳ್ತಾವೆ. ಅಲ್ಲಿ ಯಾರು ಬಿದ್ದರೆ ಯಾರು ಜವಾಬ್ದಾರಿ? ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಪೊಲೀಸರು ದಂಡ ಹಾಕ್ತಾರೆ. ಇಲ್ಲಿ ತೆಗ್ಗುಗಳು ಗುಂಡಿ ಬಿದ್ದು ಸತ್ತರೆ ಯಾರು? ಸರ್ಕಾರ ಹೊಣೆನ? ಯಾರು ಹೊಣೆ ಇದಕ್ಕೆ ಇಲ್ಲಿ ಮತ್ತೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅಂಥ ಪ್ರಾಬ್ಲಮ್ ಆಗಿಬಿಟ್ಟೈತಿ. ಇದು ಒಂದೇ ಸಮಸ್ಯೆ ಅಲ್ರಿ. ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಕಡೆ ಆತ, ಚೆನ್ನಮ್ಮ ಸರ್ಕಲ್, ಹೊಸೂರು ಮತ್ತು ನಮ್ಮ ಹಳೆ ಹುಬ್ಬಳ್ಳಿ ಭಾಗದಾಗ ಆತ ತೆಗ್ಗು ಗುಂಡಿಗಳು ಭಾಳ ಅದಾವೆ. ಇದನ್ನು ಯಾರು ಆದಷ್ಟು ಬೇಗ ಸರ್ಕಾರ ಇದನ್ನು ಆದಷ್ಟು ಪ್ಯಾಚ್ ವರ್ಕರ್ ಮಾಡ್ಬೇಕ್ರಿ. ನಮ್ಗೇನು ರೋಡ್ ಬೇಡ, ಸದ್ಯಕ್ಕೆ ಪ್ಯಾಚ್ ವರ್ಕ್ ಮಾಡಿದರೆ ಅಷ್ಟೇ ಎಷ್ಟೋ ಜನರಿಗೆ ಅನುಕೂಲ ಆಕೈತೆ ಅಂತ ಹೇಳೋಂತೇನೆ ರೀ. ಮತ್ತು ಏನಾದರೂ ಒಂದು ಮುಕ್ತವಾಗಿ ಸಂಚಾರ ಮಾಡಲಿಕ್ಕೆ ಆ ಒಂದು ಏನು ಒಳ್ಳೆಯ ರಸ್ತೆ ಇಲ್ಲದೆ ಇರೋದ್ರಿಂದಾಗಿ ಏನು ಹೆದರ್ಕೊಂಡೇ ಅಡ್ಡಾಡುವಂತಹ ಪರಿಸ್ಥಿತಿ ಈ ಹುಬ್ಬಳ್ಳಿಯಲ್ಲಿದೆ. ಈ ಒಂದು ಏನು ಈಗ ಕೆಲವೊಂದು ಕಡೆ ಏನು ಮಳೆ ಬಂದ ಕಾರಣಕ್ಕಾಗಿ ಗುಂಡಿ ಬಿದ್ದಿರೋದು ಒಂದು ಕಡೆ ಆದರೆ ಕೆಲವೊಂದು ಕಡೆ ಏನು ಪಾಲಿಕೆ ಅಥವಾ ಏನು ಗುತ್ತಿಗೆದಾರರು ಯಾರು ಇರ್ತಾರೆ ಅವರು ಏನು ಕೆಲವೊಂದು ಕಡೆ ತಗ್ಗು ತೋಡಿರೋದ್ರಿಂದಾಗಿ ಅಲ್ಲೂ ಸಹ ರಸ್ತೆಗಳು ಹದಗೆಟ್ಟು ಏನು ಅದನ್ನು ದುರಸ್ತಿಗೆ ಕಾರ್ಯವನ್ನು ಸಹ ಮಾಡಲಾರ್ದೇ ಇರೋದ್ರಿಂದಾಗಿ ಸಮಸ್ಯೆ ಆಗ್ತಾಯಿದೆ. ಈ ರೀತಿ ಏನು ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾ ಇರೋದ್ರಿಂದಾಗಿ ಸಾರ್ವಜನಿಕರು ಪಾಲಿಕೆಗೆ ಮತ್ತು ಯಾರು ಗುತ್ತಿಗೆ ತೆಗೆದುಕೊಂಡಿರ್ತಾರೆ ಅವರಿಗೆ ಹಿಡಿಶಾಪ ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಏನು ಸಾಕಷ್ಟು ಏನು ಮಳೆ ಬಂತು, ಅಟ್ಲೀಸ್ಟ್ ಹೊಸ ರೋಡ್ ಮಾಡೋದು ಬೇಡ, ಈ ಒಂದು ಈಗಿರೋ ರೋಡ್ಗೆ ಏನು ತಗ್ಗುಗುಂಡಿ ಏನು ಬಿದ್ದಿದ್ದಾವೆ
ಆ ಒಂದು ತಗ್ಗು ಗುಂಡಿಗಳನ್ನ ಮುಚ್ಚುವಂಥ ಕೆಲಸವನ್ನು ಪಾಲಿಕೆ ಮಾಡಬೇಕನ್ನೋ ಒಂದು ಆಗ್ರಹ ಜನತೆಯದ್ದಾಗಿದೆ. ಈಗೇನು ಬೇರೆ ಬೇರೆ ಊರುಗಳಿಂದ ಬರೋರು ಸಹ ಈ ಒಂದು ತಗ್ಗು ಗುಂಡಿಗಳ ಕಾರಣದಿಂದಾಗಿ ನಿತ್ಯ ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗಿ ಬೇರೆ ಊರಿನಿಂದ ಬಂದವರು ಸಹ ಒಂಥರ ಅವರು ಏನು ಹುಬ್ಬಳ್ಳಿಗೆ ಯಾಕಾದರೂ ಬರ್ತೀವಿ ಅನ್ನೋ ರೀತಿಯ ಒಂದು ಪೇಚಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಒಂದು ವ್ಯವಸ್ಥೆನ ಸುಧಾರಿಸ್ಬೇಕು ಅನ್ನೋದು ಜನತೆಯ ಆಗ್ರಹ ಆಗಿದೆ. ಏನು ಹುಬ್ಬಳ್ಳಿ ಜನತೆ ಇರ್ಬೋದು, ಅಕ್ಕಪಕ್ಕದ ಏನು ಜಿಲ್ಲೆಗಳ ಜನತೆಯದ್ದು ಇದೇ ಬೇಡಿಕೆ ಆಗಿದೆ. ಏನು ಅಟ್ಲೀಸ್ಟ್ ಇಷ್ಟು ವಾಣಿಜ್ಯ ನಗರಿ ಅಂತಾರೆ, ಇಷ್ಟೆಲ್ಲ ಒಂದು ಏನು ಬೆಂಗಳೂರು ನಂತರ ಅತಿ ದೊಡ್ಡ ಪಟ್ಟಣ ಹುಬ್ಬಳ್ಳಿ ಧಾರವಾಡ ಅವಳಿ ಸಿಟಿ ಅಂತಾರೆ. ಆದರೆ ಇಲ್ಲಿನ ವ್ಯವಸ್ಥೆಗಳು ನೋಡಿದಾಗ ಅಧೋಗತಿಗೆ ತಲುಪಿದ್ದಾವೆ. ಹಾಗಾಗಿ ಅಟ್ಲೀಸ್ಟ್ ಏನು ಕನಿಷ್ಠ ಬೇಸಿಕ್ ಸೌಲಭ್ಯ ಕೊಡುವಂತಹ, ಅದರಲ್ಲೂ ಏನು ಮಳೆ ಬಂದಂಥ ಸಂದರ್ಭದಲ್ಲಿ ಏನು ತಗ್ಗುಗುಂಡಿ ಬಿದ್ದಿರ್ತವೆ ಅದನ್ನು ಮುಚ್ಚುವಂಥ ಕಾರ್ಯವನ್ನು ಪಾಲಿಕೆ ಮಾಡಬೇಕು. ಇಲ್ಲದೇ ಇದ್ದರೆ ಏನು ತಗ್ಗುಗುಂಡಿಗಳಲ್ಲಿ ಬೀಳುವಂತಹ ಏಳುವಂತಹ ಮತ್ತು ನಿತ್ಯ ಏನು ಟ್ರಾಫಿಕ್ ಕಿರಿಕಿರಿಯಿಂದ ಸಮಸ್ಯೆ ಆಗ್ತಾ ಇದೆ, ಅದನ್ನು ತಪ್ಪಿಸುವಂಥ ಕೆಲಸವನ್ನು ಪಾಲಿಕೆ ಮಾಡಬೇಕು ಅನ್ನೋ ಒಂದು ಆಗ್ರಹ ಜನತೆಯದ್ದಾಗಿದೆ. ಈ ನಿಟ್ಟಿನಲ್ಲಿ ಪಾಲಿಕೆನೂ ಸಹ ಒಂದಷ್ಟು ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳುವ ಅವಶ್ಯಕತೆ ಇದೆ. ಯಾಕಂದರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಸಹ ಒಂದಲ್ಲ ಒಂದು ರಸ್ತೆಗಳ ಸಮಸ್ಯೆ ಆಗ್ತಾನೇ ಇದೆ. ಆ ಒಂದು ನಿಟ್ಟಿನಲ್ಲಿ ಏನು ಒಂದು ಕಡೆ ಏನು ತಗ್ಗುಗುಂಡಿ ಬಿದ್ದಿದೆ ಅದು ದುರಸ್ತಿ ಮಾಡುವಂಥ ಕೆಲಸ ಆಗಬೇಕು. ಮತ್ತು ಏನು ಯಾರಾದರೂ ರಸ್ತೆಯಲ್ಲಿ ತಗ್ಗುಗುಂಡಿ ತೆಗೆದು ಹಾಗೆ ಬಿಟ್ಟಿರ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಕೆಲಸನೂ ಸಹ ಪಾಲಿಕೆ ಮಾಡಬೇಕು. ಇಲ್ಲದೇ ಇದ್ದಲ್ಲಿ ಜನ ಅದರ ಸಮಸ್ಯೆ ಎದುರಿಸುವಂಥ ಆಗ್ತದೆ ಮತ್ತು ಜನರಿಗೆ ಸಂಕಷ್ಟಗಳ ಸರಮಾಲೆ ಎದುರಾಗ್ತವೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಪಾಲಿಕೆ ಒಂದಷ್ಟು ಗಂಭೀರ ಚಿಂತೆಗಳನ್ನ ಮಾಡಿ ಗಂಭೀರ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ. ಶಿವರಾಮ ಸುಂಡೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.